Hi students, this is CK Chari sir, Morarji Desai Residential College, Kamtana. Today I am going to explain exercise 4.5. Before this, we have to learn basic of adjoint and inverse of a matrix. Okay. So already in the previous chapter we learn about what is the matrix that is related to the determinant. Okay, so that what is the adjoint and inverse of a matrix. To find the inverse of a matrix A, inverse of a matrix, that is denoted by like this. Okay, we shall first define the adjoint of matrix, so that before inverse of matrix we have to find out the adjoint of matrix. So that is definition is given here. Adjoint of a matrix, adjoint, that is very important. Okay, definition: the adjoint of a square matrix A, that is a square matrix. Adjoint of a matrix is square matrix, it should be a square matrix. That is A is equal to rectangular arrow A, n into n. N into n means the order should be same. Okay. So matrix A is a matrix which is a square matrix, is defined as the transpose of the matrix. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಇಲ್ಲಿ ಏನಿತ್ತು ಐ ಜೆ ಅದ, ಇಲ್ಲಿ ಏನಾಗ್ಲತ್ತದ ಜೆ ಅಂದ್ರೆ ರೋಸ್ ಟು ಕಾಲಮ್ಸ್ ಟು ರೋ ಆಗ್ಲತ್ತ. ಅಂದ್ರೆ ನಾವು ಆಲ್ರೆಡಿ ಮ್ಯಾಟ್ರಿಕ್ ಚಾಪ್ಟರ್ನಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಪೋಸ್ ಅದ್ರ ಬಗ್ಗೆ ನಾವು ನೋಡಿದೆವು. ಅಂದ್ರೆ ಎ ಡ್ಯಾಶ್ ಯಾವ ರೀತಿ ಮಾಡಬೇಕು. ಸೊ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಟ್ರಾನ್ಸ್ಪೋಸೇ ಆಗಿರ್ತದ. ಆದರೆ ಇಲ್ಲಿ ನಾವು ಆ ಟ್ರಾನ್ಸ್ಪೋಸ್ ಆಗಿರುವಂತಹ ಮ್ಯಾಟ್ರಿಕ್ಸಿಗೆ ಏನಂತ ಕರಿಬೇಕು, ನಾವು ಅಡ್ಜಾಯಿಂಟ್ ಅಂತ ಕರಿಬೇಕು. ಯಾವಾಗ ಕರಿತೇವು? ವೇರ್ Aij is the cofactor of the element of Aij. ಯಾವಾಗ ಅದು ಟ್ರಾನ್ಸ್ಪೋಸ್ ಆಗುತ್ತೆ ಅಂತಂದ್ರೆ, ಅಡ್ಜಾಯಿಂಟ್ ಯಾವಾಗ ಆಗುತ್ತೆ ಅಂದ್ರೆ ಅದು ಕೋಫ್ಯಾಕ್ಟರ್ಗಳಾಗಿರ್ಬೇಕು. ಕೋಫ್ಯಾಕ್ಟರ್ ನಾವು ಆಲ್ರೆಡಿ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ತೇವೆ. ಅದನ್ನು ನಾವು ಕೋಫ್ಯಾಕ್ಟರ್ ಮಾಡಿರುವಂಥದ್ದನ್ನು ನಾವು ಏನು ಮಾಡಬೇಕು, ಟ್ರಾನ್ಸ್ಪೋಸ್ ಮಾಡಿ ಇಟ್ಟಾಗ ಅದೇನಾಗುತ್ತೆ, ಅಡ್ಜಾಯಿಂಟ್ ಆಗುತ್ತೆ ಮಕ್ಕಳೇ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಡಿನೋಟೆಡ್ ಬೈ ಅಡ್ಜ್ ಎ ಅಂತ ಮಾಡಬೇಕು. ಅಡ್ಜ್ ಎ, ಅದನ್ನು ನಾವು ಅಡ್ಜಾಯಿಂಟ್ ಎ ಅಂತ ಓದಬೇಕು. ಬರೆಯುವಾಗ ಅಡ್ಜ್ ಎ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು ಮಕ್ಕಳೇ. ಇದನ್ನು ನಾವು ಒಂದು ಡೆಫಿನೇಷನ್ ಮಾಡಿ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ ಮಕ್ಕಳು. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 5 ಮಾರ್ಕ್ಸ್ ಇಂದ ಅದ ನಮಗೆ ಎಕ್ಸಾಮ್ದಲ್ಲಿ. ಓಕೆ, ವೆರಿ ಸಿಂಪಲ್, ಬಹಳಷ್ಟು ಈಸಿ ಇದೆ. ಈಗ ಸಪೋಸ್ ಎ ಈಸ್ ಎ ಒಂದು ಮ್ಯಾಟ್ರಿಕ್ಸ್ ಅಂತ ತಿಳ್ಕೊರಿ. ಈಗ ನಾನು 3 into 3 2 into 2 ತಗೋತೀನಿ, ಈಸಿ ಆಗುತ್ತೆ ನಮಗೆ. 2 3 4 5. ಓಕೆ, ಸೊ ದಿಸ್ ಇಸ್ 2 into 2, ಯಾಕಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂತ ಹೇಳ್ಯಾನ. ಸೊ ಸೇಮ್ ಇದೇ ರೀತಿ 3 into 3 ಮಾಡಲಿ, ಯಾಕಂದ್ರೆ ಟೈಮ್ ಸೇವ್ ಮಾಡ್ಲಿಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಇದು ಅರ್ಥ ಆದ್ರೆ ನಿಮ್ಗೆ ಅದನ್ನು ಅರ್ಥ ಆಗುತ್ತೆ. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಅದು ಇದ್ರದ್ದು ನಾವು ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇನು ಫೈಂಡ್ ಔಟ್ ಮಾಡಬೇಕು, ನಾವು ಮೈನರನ್ನು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಮೈನರ್. ಸೊ ಮೈನರ್ ಏನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನಾಗುತ್ತೆ, ಮೈನರ್ ಏನಾಗುತ್ತೆ ನೋಡ್ರಿ. 2 ಮೈನರ್ ಎಷ್ಟಿದೆ? 5 ಇದೆ. ಓಕೆ, ಸೊ ಇದನ್ನು ನಾವು ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? 1 1 2 ಪ್ಲಸ್ ಮಾಡಬೇಕು. 1 1 ಎಷ್ಟಾಗುತ್ತೆ? 2 ಆಗುತ್ತೆ. 2 ಇಸ್ ಎ ಪಾಸಿಟಿವ್ ನಂಬರ್. 2 ಪಾಸಿಟಿವ್ ಅಂದ್ರೆ ಈ ನಂಬರಲ್ಲಿ ಏನಾಗುತ್ತೆ, ನಮ್ಗೆ ಏನು ವೇರಿಯೇಷನ್ ಆಗಂಗಿಲ್ಲ. 5 ಅದೇ ರೀತಿ ಇರುತ್ತೆ, ಪ್ಲಸ್ ಸೈನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ 1 2. ಸೊ 1 2 ಎಷ್ಟದ ಮಕ್ಕಳು? 3 ಕೋಫ್ಯಾಕ್ಟರ್ ಯಾವ್ದು? 3 ಯಾವ್ದು ಬರುತ್ತೆ? 4 ಬರುತ್ತೆ. ಸೊ 4 ಅನ್ನ ಇದು ಕನ್ಸಿಡರ್ ಮಾಡಬೇಕು. ಸೊ ಇದ್ರದ್ದು ನಾವು ಕೋಫ್ಯಾಕ್ಟರ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು? ಸೊ ಇಲ್ಲಿ 1 2 ಎಷ್ಟಾಗುತ್ತೆ? 3 ಆಗುತ್ತೆ. 1 2 ಎಷ್ಟಾಗುತ್ತೆ? 3 ಆಗುತ್ತೆ. 3 ಇಸ್ ಎ ಆಡ್ ನಂಬರ್. ಆಡ್ ನಂಬರ್ ತಗೊಂಡಾಗ ಏನಾಗುತ್ತೆ? ಆಡ್ ನೆಗೆಟಿವ್ ಬರುತ್ತೆ.
ನಿನ್ನೆ ಹೇಳಿಂದ ವಿಡಿಯೋದಲ್ಲೇ ಇದು ಇದೆ ನೋಡ್ರಿ ಮಕ್ಕಳೇ. ಆ್ಯಕ್ಚುಲಿ ಏನಾಗುತ್ತೆ, ನಮಗೆ ಕೋಫ್ಯಾಕ್ಟ್ರನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಯಾವುದೇ ತಗೋರಿ ಕೋಫ್ಯಾಕ್ಟ್ರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಐ ಮತ್ತು ಇಲ್ಲಿ ಜೆ, ಇಲ್ಲಿ -1 ಐ ಪ್ಲಸ್ ಜೆ ಪ್ಲಸ್ ಏನು ತಗೋಬೇಕು ನಾವಿಲ್ಲಿ MIJ ಮಾಡ್ಕೋಬೇಕು. ಓಕೆ, MIJ ಈ ರೀತಿ ಇದು ಅದ ನಮಗೆ ಆ್ಯಕ್ಚುಲಿ ಕೋಫ್ಯಾಕ್ಟ್ರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ. ಓಕೆ, ಸೊ ಅದೇ ರೀತಿ ನಾ ಇಲ್ಲಿ ಮಾಡಿರಿ ಮಕ್ಕಳೇ. ಓಕೆ, ಸೊ ಇಲ್ಲಿ ಏನಾಗ್ಲತ್ತದ, ನೆಕ್ಸ್ಟ್ ಇದು ಬಂತ, ಅದಕ್ಕೆ ನೆಗೆಟಿವ್ ಯಾಕೆ ಬಂತಂದ್ರೆ ಈ ರೀತಿ 1 + 2 ಎಷ್ಟಾಗುತ್ತೆ, 3 ಆಗುತ್ತೆ. 3 ಇಸ್ ಎ ಆಡ್ ನಂಬರ್. ಆಡ್ ಅಂದಾಗ ಇದು ನೆಗೆಟಿವ್ದಲ್ಲಿ ಬರ್ತದ. ಓಕೆ, ಸಾರಿ, ಇಂಟು ಆಗ್ಬೇಕು, ಇಲ್ಲಿ ಪ್ಲಸ್ ಅಲ್ಲ, ಇಂಟು ಆಗ್ಬೇಕು. ಓಕೆ, ನೆಕ್ಸ್ಟ್ 2 ಎಷ್ಟಾಗುತ್ತೆ, 2 ಇದು ಅದ, 2 ಇದ್ರದ್ದು ಎಷ್ಟಾಗಿರುತ್ತೆ, 2 ವ್ಯಾಲ್ಯೂ ಎಷ್ಟಾಗುತ್ತೆ, ಕೋಫ್ಯಾಕ್ಟರ್ 3 ಆಗುತ್ತೆ. ಇಲ್ಲಿ 3 ಇಡಬೇಕು. ಓಕೆ, ಸೊ ದಟ್ ಇಲ್ಲಿ ಏನಾಗುತ್ತೆ, ಕೋಫ್ಯಾಕ್ಟ್ರನ್ನು ಮಾಡುವಾಗ 2 3 2 ಪ್ಲಸ್ ಅದ, 2 ಅಂದರೆ ಏನಾಗುತ್ತೆ 4 ಆಗುತ್ತೆ. 4 ಇಸ್ ಎ ಇವನ್ ನಂಬರ್, ಅಂದರೆ ಇಲ್ಲಿ ಏನೂ ಕೂಡ ಚೇಂಜಸ್ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಸಾರಿ, ಇದು 2 1 ಆಗಬೇಕಾಗಿತ್ತು, ಇಲ್ಲಿ 2 2 ಆಗಬೇಕಾಗಿತ್ತು. 2 1 ಅಂತಂದರೆ ಇಲ್ಲಿ ಇದು ನೆಗೆಟಿವ್ದಾಗ ಬರ್ತದೆ. ಆಮೇಲೆ ನೆಕ್ಸ್ಟ್ 2 2. ಸೊ 2 2 ಕನ್ಸಿಡರ್ ಮಾಡಿದ್ರೆ 2 2 ಯಾವುದು, ದಿಸ್ ಈಸ್. ಸೊ ಇದ್ರದ್ದು ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ದಟ್ ಇದು ಪಾಸಿಟಿವ್ ಆಗಿರೋದರಿಂದ ಇಲ್ಲಿ ಏನಾಗಿರುತ್ತೆ, ನಮಗೆ ಪಾಸಿಟಿವ್ ಬರ್ತದೆ. ಸೊ ದಿಸ್ ಈಸ್ ದ ಕೋಫ್ಯಾಕ್ಟರ್. ಈಗ ಏನು ಫೈಂಡ್ ಔಟ್ ಮಾಡಿದ ನಾವು, ಕೋಫ್ಯಾಕ್ಟರನ್ನು ಏನು ಮಾಡಿದ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೆವು. ಸೊ ದಟ್ ಇದ್ರದ್ದು ಕೋಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಬೇಕಂತಂದರೆ, ಸೊ ಇದ್ರ ವ್ಯಾಲ್ಯೂಸ್ಗಳು ನಮಗೆ ಯಾವ ರೀತಿ ಬಂದದ, ಇದ್ರ ವ್ಯಾಲ್ಯೂಸ್ಗಳು ನಮಗೆ A11 A12 A21 A22 ಈ ರೀತಿ ಬಂತ ಮಕ್ಕಳೇ. ಸೊ ಈ ರೀತಿ ಬಂದಾಗ ಇದನ್ನು ನಾವು ಏನು ಮಾಡಬೇಕು, A11 ಎಷ್ಟು ಬಂದದ, A11 5 ಬಂದದ. A12 ಎಷ್ಟು ಬಂದದ, -4 ಬಂತು. A21 ಎಷ್ಟು ಬಂದದ, A21 ಇಸ್ -3. A22 ಎಷ್ಟು ಬಂದದ, 2 ಬಂದದ. ಸೊ ಇದು ಜಸ್ಟ್ ಏನಾಗ್ಯದ, ನಮಗೆ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಿದ್ರು. ಈಗ ನೆಕ್ಸ್ಟ್ ನಾವು ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಿ, ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಅಡ್ಜಾಯಿಂಟ್ ಎ ಮಾಡಬೇಕು. ಅಡ್ಜಾಯಿಂಟ್ ಎ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಅಡ್ಜಾಯಿಂಟ್ ಎ ಮಾಡಬೇಕಾದ್ರೆ ಇದು ರೋಸು, ಇದು ಕಾಲಮ್, ಹೀಗೆ ಇಂಟರ್ಚೇಂಜ್ ಆಗಬೇಕು. A11 A12 A21 A22. ಸೊ ಈ ರೀತಿ ಆದಾಗ ಇವು ವ್ಯಾಲ್ಯೂಸ್ಗಳು ಏನಾಗ್ತಾವೆ ಮಕ್ಕಳೇ, ಇವು ಇಂಟರ್ಚೇಂಜ್ ಆಗ್ತಾವೆ. 5 -4 -3 2. ಇದು ಏನದ ಅಡ್ಜಾಯಿಂಟ್. ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು. ತಿಳಿತದ ಅಡ್ಜಾಯಿಂಟು, ಇದು 2 × 2 3 × 3 ನಾವು ಸೇಮ್ ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡ್ಕೊಂಡು 3 × 3. ಈಗ ಸಪೋಸ್ ಒಂದು ವೇಳೆ ನಾವು ಇನ್ನೊಂದು ನೋಡ್ರಿ, ಈಗ ಒಂದು ವೇಳೆ ಇದು 3 × 3 ಏನಾದರೂ ನಾವು ಮಾಡಿದೆವು ಅಂತಂದ್ರೆ 3 × 3 1 2 3 1 2 3 ಈ ರೀತಿ 3 × 3 ನಾವು ಮಾಡಿದೆವು ಅಂತಂದ್ರೆ ಇಲ್ಲಿ ನಾವು ಮೊದಲಿಗೆ ಏನು ಫೈಂಡ್ ಔಟ್ ಮಾಡ್ಬೇಕು, ನಾವು ಇದ್ರದ್ದು A11 ಫೈಂಡ್ ಔಟ್ ಮಾಡ್ಬೇಕು. ಸೇಮ್ ಪ್ರೊಸೀಜರ್ ನಾವು ಹಿಂದ್ಗಡೆ ಯಾವ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದೆ ನೋಡ್ರಿ, ಸೇಮ್ ಅದೇ ರೀತಿ ಫೈಂಡ್ ಔಟ್ ಮಾಡ್ಬೇಕು. ಮೊದಲು ಇದು A11 A21 A22 A23 ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಯಾವ ರೀತಿ ಮೊದಲು ಇದು ಫೈಂಡ್ ಔಟ್ ಮಾಡ್ಕೋಬೇಕು ನಾವು. A31 A32 A33 ಇದು ಫೈಂಡ್ ಔಟ್ ಮಾಡ್ಕೊಂಡಿನ ಮೇಲೆ ಇದ್ರದ್ದು ಅಡ್ಜಾಯಿಂಟ್, ಈಗ ಇದು ಅಡ್ಜಾಯಿಂಟ್ ಮಾಡಬೇಕಲ್ಲ, ಇದು ನಾವು ಕೋಫ್ಯಾಕ್ಟರ್ಗಳು, ಅದು ಎಲ್ಲ ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಿದೆವು ನಾವು, ಎಲ್ಲ ಕೋಫ್ಯಾಕ್ಟರ್ಗಳು ಮಾಡಿದೆವು ಅಂತ ಅರ್ಥ. ಆದ್ರೆ ಇಲ್ಲಿ ಅಡ್ಜಾಯಿಂಟ್ ಮಾಡಬೇಕಾದ್ರೆ ಹೆಂಗೆ ಮಾಡ್ಕೋಬೇಕು ನಾವು, ಅಡ್ಜಾಯಿಂಟ್ ಆಫ್ ಎ ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈಗ ಇವುಗಳನ್ನು ಏನು ಮಾಡ್ಬೇಕು ನಾವು, ರೋಸ್ ಇದ್ದಿಂದ ಏನಾಗುತ್ತೆ ಕಾಲಮ್ದಾಗ ಬರ್ತಾವ ಮಕ್ಕಳೇ. ರೋಸ್ ಇದ್ದಿಂದ ಕಾಲಮ್ದಾಗ ಬರ್ತಾವ, ಕಾಲಮ್ದಾಗ ಇದ್ದಿಂದ ಏನಾಗುತ್ತೆ ರೋಸ್ದಾಗ ಬರ್ತಾವ. ಇದು ಏನಾಗಿರುತ್ತೆ, ಈಸಿ ಸಿಂಪಲ್ ಅದಲ್ಲ, ಅಡ್ಜಾಯಿಂಟ್ ಅನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು. ಈ ರೀತಿ ನಾವು ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಿ ವ್ಯಾಲ್ಯೂಸ್ಗಳನ್ನು ನಾವು ಇಂಟರ್ಚೇಂಜ್ ಮಾಡಿದೆವು ಅಂತಂದ್ರೆ, ರೋಸ್ ಟು ಕಾಲಮ್, ಕಾಲಮ್ಸ್ ಟು ರೋಸ್ ಮಾಡಿದೆವು ಅಂತಂದ್ರೆ ಈ ರೀತಿಯಾಗಿ ನಾವು ಅಡ್ಜಾಯಿಂಟನ್ನು ಫೈಂಡ್ ಔಟ್
ಮಾಡ್ತೇವೆ ಮಕ್ಕಳು. ಓಕೆ, ಸೊ ಇನ್ನೂ ಒಂದು, ಈ ರೀತಿ ಮಾಡುವಾಗ ಸೈನ್ಗಳ ಬಗ್ಗೆ ಸ್ವಲ್ಪ ಚಲೋ ಗಮನ ಕೊಡಬೇಕು. ಒಂದು ವೇಳೆ ಸೈನಲ್ಲಿ ಮಿಸ್ಟೇಕ್ ಆಯಿತು ಅಂತಂದರೆ ಕಂಪ್ಲೀಟ್ ಪ್ರಾಬ್ಲಮ್ ಏನಾಗುತ್ತೆ, ರಾಂಗ್ ಆಗುತ್ತೆ ನೋಡ್ರಿ ಮಕ್ಕಳೇ, ಕಂಪ್ಲೀಟ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಈ ರೀತಿಯಾಗಿ ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಅಡ್ಜಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಮಕ್ಕಳೇ, ತಿಳಿತಾ? ಸೊ ಒಂದಿಲ್ಲ ಎರಡು ಸರ್ತಿ ನೋಡ್ರಿ, ನಮಗೆ ಇಂಪಾರ್ಟೆಂಟು 2 into 2 ಇಂಪಾರ್ಟೆಂಟ್ ಇಲ್ಲ, ಇದು ನಮಗೆ ಈಸಿ ಆಗುತ್ತೆ ಅಂತ 2 into 2 ಮಾಡಿದೆವು. ಬಟ್ 3 into 3 ಅಲ್ಲಿ ನಾವು ಆಲ್ರೆಡಿ ನಾವು 4.4 ಅಲ್ಲಿ 3 into 3 ಅಲ್ಲಿ ಕೋಫ್ಯಾಕ್ಟರ್ಗಳನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕನ್ನೋ ನೋಡಿದೆವು ನಾವು. ಸೊ ಕೋಫ್ಯಾಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಅವು ವ್ಯಾಲ್ಯೂಸ್ಗಳನ್ನು ಇಂಟರ್ಚೇಂಜ್ ಮಾಡಿದೆವು ಅಂತಂದ್ರೆ ನಮಗೇನು ಸಿಗ್ತಾವ ಮಕ್ಕಳೇ, ಅಡ್ಜಾಯಿಂಟ್ ಆಫ್ ಎ ನಮಗೆ ಸಿಗ್ತವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 into 2 ಅನ್ನು ಜಸ್ಟ್ ನಾವು ಏನು ಮಾಡಬೇಕು, ನಾವು ಈ ವ್ಯಾಲ್ಯೂಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೋಬೇಕು. 2 into 2 ಅಲ್ಲಿ ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಬಟ್ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲ. 2 into 2 ಅಲ್ಲಿ ವ್ಯಾಲ್ಯೂಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೋಬೇಕು. ಆಮೇಲೆ ಈ ವ್ಯಾಲ್ಯೂಸ್ಗಳನ್ನು ಸೈನ್ಗಳನ್ನು ಅಷ್ಟೇ ಚೇಂಜ್ ಮಾಡಿದ್ರೆ ವಿ ವಿಲ್ ಗೆಟ್. ಓಕೆ, ವ್ಯಾಲ್ಯೂಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೋಬೇಕು, ಸೈನ್ಗಳನ್ನ ಅಷ್ಟೇ ನಾವು ಚೇಂಜ್ ಮಾಡಿದ್ರೆ ನಮ್ಮ ವ್ಯಾಲ್ಯೂ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ ಮಕ್ಕಳೇ. ಓನ್ಲಿ ಈ ವ್ಯಾಲ್ಯೂಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೋಬೇಕು ನಾವು. ಇಲ್ಲಿ ನೋಡ್ರಿಕ, ಇಲ್ಲಿ ಏನಾಗಿತ್ತು, ಈ ರೀತಿ 2 5 4 3 ಅದನ, 2 5 4 3 ಅದ. ಅಲ್ಲಿ ನಾವು ಮ್ಯಾಟ್ರಿಕ್ಸ್ ಅಲ್ಲೂ ಕೂಡ ನೋಡಿದೆವು. ಈ 2 into 2 ಅಲ್ಲಿ ಜಸ್ಟ್ ನಾವಿಲ್ಲಿ ಇದ್ರದ್ದು ಕೋಫ್ಯಾಕ್ಟರ್ ಇದು ಅಡ್ಜಾಯಿಂಟ್ ಅನ್ನು ಮಾಡಬೇಕಾದ್ರೆ 5 2 ಇದರಿಂದ 2 5 ಆಗ್ಯದ ಇಲ್ಲ, 5 2 ಇಲ್ಲಿ ಅಲ್ಲಿ 2 5 ಇದ್ದ 5 2 ಆಗ್ಯದ ಇಲ್ಲ. ಆಮೇಲೆ 4 3 4 3 ಆಸ್ ಇಟ್ ಈಸ್ ಹಂಗೆ ಅದ, 4 3 4 3 ಆಸ್ ಇಟ್ ಈಸ್ ಹಂಗೆ ಅದ. ಬಟ್ ಇಲ್ಲಿ ಏನಾಗ್ಲತ್ತದ, ಸೈನ್ ಚೇಂಜ್ ಆಗ್ಯದ. ಅಂದ್ರೆ ಇಲ್ಲಿ ಪ್ಲಸ್ ಇತ್ತು ಅಂದರೆ ಮೈನಸ್ದಾಗ ಬರ್ತದೆ, ಮೈನಸ್ ಇದರಿಂದ ಪ್ಲಸ್ದಾಗ ಬರ್ತದೆ, ಇಲ್ಲಿ ಪ್ಲಸ್ ಇದ್ದು ಮೈನಸ್ದಾಗ ಬರ್ತದೆ, ಇಲ್ಲಿ ಪ್ಲಸ್ ಅದ ಅಲ್ಲಿ ಪ್ಲಸ್ ಮೈನಸ್ ಬಂದದ್ದು, ಇಲ್ಲೂ ಪ್ಲಸ್ ಅದ ಅಲ್ಲಿ ಮೈನಸ್ ಬಂದದ್ದು. ಓಕೆ, ಸೊ ಓನ್ಲಿ ಸೈನ್ ಏನಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಏನದ, ಥಿಯರಮ್ 1. ಇಫ್ ಎ ಬಿ ಎನಿ ಗಿವನ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್, ಏನು ಹೇಳ್ತದನ, if A be any given square matrix of order n into n, then A into A ಅಂದ್ರೇನು, matrix into adjoint of A is equal to adjoint of A into A is equal to determinant of A into unit matrix ಅಂತ ಹೇಳ್ತಾನೆ. ಐ ಅಂದ್ರೆ ಏನು, ಯೂನಿಟ್ ಮ್ಯಾಟ್ರಿಕ್ಸ್. ಇದು ನಮಗೆ ಥೇರಮ್ ಬಹಳಷ್ಟು ಇಂಪಾರ್ಟೆಂಟ್ ಅದ ನೋಡ್ರಿ ಮಕ್ಕಳು. ಇದು ಥೇರಮ್ ಅಂತಂದ್ರೆ ನಮಗೆ ಪ್ರಾಬ್ಲಮ್ಸ್ಗಳನ್ನು ಮಾಡ್ಲಾಕ ಹೋದ್ರೆ ಅದು ನಮಗೆ ಯೂಸ್ ಆಗುತ್ತೆ. ಸೊ ಏನು ಹೇಳ್ತಾನೆ ಓನ್ಲಿ ಥೇರಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಥೇರಮ್ ಇಂಪಾರ್ಟೆಂಟ್ ಇಲ್ಲ, ಓನ್ಲಿ ಏನು ಮೀನಿಂಗ್ ಏನು ಹೇಳ್ತದೆ. ಎ ಎಂಬುದು ಏನದ ಒಂದು ಮ್ಯಾಟ್ರಿಕ್ಸ್ ಅದ. ಓಕೆ, ಎ ಎಂಬುದು ಏನದ ಒಂದು ಮ್ಯಾಟ್ರಿಕ್ಸ್ ಅದ. ಆಮೇಲೆ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಈ ಮ್ಯಾಟ್ರಿಕ್ಸ್ ತೊಗೊಂಡೇ ನಾವು ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡ್ತೇವೆ. ಈ ಮ್ಯಾಟ್ರಿಕ್ಸನ್ನು ತೊಗೊಂಡೇ ನಾವೇನು ಮಾಡ್ತೇವೆ, ಅಡ್ಜಾಯಿಂಟನ್ನು ಫೈಂಡ್ ಔಟ್ ಮಾಡ್ತೇವೆ. ಇವು ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದೆವು ಅಂತಂದ್ರೆ ನಮಗೆ ಏನು ಪ್ರೂಫ್ ಆಗುತ್ತೆ ಅಂತ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಪ್ರೂಫ್ ಆಗುತ್ತೆ ಅಂತ ಹೇಳ್ತದೆ. ಅಂದ್ರೆ ಎ ಡಾಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ, ಇಂಟು ಅಡ್ಜಾಯಿಂಟ್ ಆಫ್ ಎ, ಅಥವಾ ನೀವು ಬ್ರಾಕೆಟ್ ಹಾಕೊಂಡ್ರು ಕೂಡ ನಡೀತದೆ, ಈಸಿ ಆಗುತ್ತೆ. ಈಸ್ ಈಕ್ವಲ್ ಟು ನಮಗೇನು ಸಿಗ್ತಂತ, ಡಿಟರ್ಮಿನೆಂಟ್. ಆಲ್ರೆಡಿ ಡಿಟರ್ಮಿನೆಂಟ್ ಹೆಂಗೆ ಫೈಂಡ್ ಔಟ್ ಮಾಡೇವು ಅಂತ ಹೇಳಿದಾನ. ಸೊ ದಟ್ ಆಮೇಲೆ ಐ ಇಸ್ ದ ಯೂನಿಟ್ ಮ್ಯಾಟ್ರಿಕ್ಸ್, ಇದೇ ವ್ಯಾಲ್ಯೂ ಸಿಗ್ತದೆ ಅಂತ ಹೇಳ್ತಾ ಇದ್ದಾನೆ. ಅಥವಾ ಅಡ್ಜಾಯಿಂಟ್ ಆಫ್ ಎ ಹೋಲ್ ಬ್ರಾಕೆಟ್ ಇಂಟು ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಇದೆ, ಎರಡು ಒಂದೇ. ಇದು ಮೀನಿಂಗ್ ಅರ್ಥ ಏನಿಲ್ಲ, ಎರಡು ಒಂದೇ ಅಂದ್ರೆ ಮೀನಿಂಗ್ ಏನು, 2 into 3 ಅಂದರೂ ಕೂಡ ನಮಗೆ 6 ಬರ್ತದೆ. ಆಮೇಲೆ 3 into 2 ಅಂದರೂ ಕೂಡ ನಮಗೆ 6 ಬರ್ತದೆ, ಹೌದೇ ಇಲ್ಲ? ಅಂದ್ರೆ ಎರಡು ಈ ರೀತಿ ಇಲ್ಲರ ತಗೋರಿ ಎರಡಕ್ಕ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗ್ಯದ. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು, ರೋಸ್ ಟು ಕಾಲಮ್ ಟು ರೋಸ್ ಅದದು, ರೋಸ್ಲಿಂದ ಕಾಲಮ್ ಮಾಡ್ಬೇಕಲ್ಲ, ಆ ರೀತಿ ಮಾಡ್ಬೇಕು. ಮಾಡಿದಾಗ ಏನು ಸಿಗುತ್ತೆ ನಮಗೆ, ಇದೇ ವ್ಯಾಲ್ಯೂ ಸಿಗ್ತದೆ ಅಂತ ಹೇಳ್ತಾ ಇದ್ದೆ.
ಓಕೆ, ಸೊ ಇದೊಂದು ಸ್ವಲ್ಪ ನೆನ್ಪಿಟ್ಕೊರಿ. ಇದು ನಾವು ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ ಮಕ್ಕಳೇ. ಓಕೆ, ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾನೆ, ಇದು ನೀವು ಸ್ವಲ್ಪ ರೆಫರ್ ಮಾಡಿದ್ರು ಕೂಡ ಯು ವಿಲ್ ಗೆಟ್. ಓಕೆ, ನೆಕ್ಸ್ಟ್ ಒನ್ ಏನಾಗಿದೆ, ಡೆಫಿನೇಷನ್ ಇದು ನೋಡಿ, ಡೆಫಿನೇಷನ್ 4. ಇದು ವ್ಯಾಲ್ಯೂ ಏನು ಹೇಳ್ತಾ ಇದ್ದಾನೆ, ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ಎ ಸಿಂಗುಲರ್ ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟರು ಅಂತ ತಿಳ್ಕೊರಿ. ಒಂದು ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಾಗ 2 3 6 1 ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಅಂತ ತಿಳ್ಕೊರಿ. ಸೊ ಈ ಮ್ಯಾಟ್ರಿಕ್ಸ್ ಅನ್ನು ನಾವು ಎದ್ರೊಳಗೆ ಮಾಡ್ತಾ ಇದ್ದೆವು, ಡಿಟರ್ಮಿನೆಂಟ್ ಮಾಡ್ತಾ ಇದ್ದೆವು. 2 1 6 3. ಈಗ ಇದಕ್ಕೆ ನಾವು ಏನು ಮಾಡ್ಬೇಕು, ನಾವು ಇದಕ್ಕೆ ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡೋದು. 3 2 6 6 1 6. ಸೊ ಇದ್ರ ವ್ಯಾಲ್ಯೂ ಏನು ಬರ್ಲತ್ತದ ಮಕ್ಕಳೇ, ಈಕ್ವಲ್ ಟು 0 ಬರ್ಲತ್ತದ. ಯಾವಾಗ ಡಿಟರ್ಮಿನೆಂಟ್ ಅನ್ನ ಒಂದು ಮ್ಯಾಟ್ರಿಕ್ಸ್, ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ, ಚಲೋ ಕೇಳ್ರಿ, ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರ ಅದ್ರ ವ್ಯಾಲ್ಯೂ ಈಕ್ವಲ್ ಟು 0 ಬಂತು ಅಂತಂದ್ರೆ, ಆ ಅಂತ ಒಂದು ಮ್ಯಾಟ್ರಿಕ್ಸ್ಗಳಿಗೆ ನಾವೇನಂತ ಕರಿಬೇಕು, ಸಿಂಗುಲರ್ ಮ್ಯಾಟ್ರಿಕ್ಸು ಅಂತ ಕರಿಬೇಕು ಮಕ್ಕಳೇ, ಸಿಂಗುಲರ್ ಮ್ಯಾಟ್ರಿಕ್ಸ್. ಓಕೆ, ಈಕ್ವಲ್ ಟು 0 ಬಂತಂದ್ರೆ. ನೆಕ್ಸ್ಟ್ ಡೆಫಿನೇಷನ್ ಏನು ಹೇಳ್ತಾ ಇದ್ದಾನೆ, ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ಎ ನಾನ್ ಸಿಂಗುಲರ್ ಇಫ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಈಗ ಇನ್ನೊಂದು, ಈಗ ಸಪೋಸ್ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟರು ಅಂತಂದ್ರೆ, ಈಗ ಎ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಾಗ ಇದು 3 ಇದು 2 ಇದು 4 ಇದು 1 ಅದ ಅಂತ ತಿಳ್ಕೊರಿ. ಓಕೆ, ಸೊ ಈ ರೀತಿ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಾಗ ಇದನ್ನು ನಾವು ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡ್ತಿದ್ದೆವು, ಕನ್ವರ್ಟ್ ಮಾಡ್ತಿದ್ದೆವು. ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡಿ ಇದಕ್ಕೆ ನಾವು ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಬೇಕು. 3 2 6 -4 1 4. ಇದ್ರ ವ್ಯಾಲ್ಯೂ ಏನು ಬರ್ಲತ್ತದ ಮಕ್ಕಳೇ, ಏನು ಬರ್ಲತ್ತದ, 2 ಬರ್ಲತ್ತದ. ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗ್ಲತ್ತದ, 2 ಬರ್ಲತ್ತದ. ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗ್ಲತ್ತದ, ನಾಟ್ ಈಕ್ವಲ್ ಟು 0 ಬರ್ಲತ್ತದ. ಅಂದ್ರೆ 0 ಅರ ಬರ್ತಾ ಇಲ್ಲ, 2 ಬರ್ಲತ್ತದ. ಅಂದ್ರೆ ನೆಗೆಟಿವ್ ಅರ ಇರ್ಬೋದು, ಪಾಸಿಟಿವ್ ಇರ್ಬೋದು. ಆದರೆ 0 ಬರ್ಲತ್ತಿಲ್ಲ. ಅಂದ್ರೆ ಏನಾದರೂ ವ್ಯಾಲ್ಯೂ ಬರ್ಲತ್ತದ, ನೆಗೆಟಿವ್ ಅದ ಬರ್ಲತ್ತದ, ಪಾಸಿಟಿವ್ ಅದ. ಆವಾಗ 0 ಬರ್ಲತ್ತಿಲ್ಲ ಅಂತಂದ್ರೆ ಅಂಥ ಒಂದು ಮ್ಯಾಟ್ರಿಕ್ಸ್ಗಳಿಗೆ ನಾವೇನಂತ ಕರಿಬೇಕು, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸು ಅಂತ ಕರಿಬೇಕು ಮಕ್ಕಳೇ. ಗೊತ್ತಾಗ್ಲತ್ತದ. ಸೊ ಈ ರೀತಿ ಸಿಂಗುಲರ್ ಆ್ಯಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಬಗ್ಗೆ ಗಮನ ಕೊಡ್ರಿ. ಇಲ್ಲಿ ಇದನ್ನು ಕೂಡ ನಮಗೆ 5 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಅದ. ಒಂದು ಅಡ್ಜಾಯಿಂಟ್ ಇಂಪಾರ್ಟೆಂಟ್ ಅದ, ಈ ರೀತಿ ಸಿಂಗುಲರ್ ಅದನ್ನ ಇಲ್ಲ. ಸಿಂಗುಲರ್ ಇತ್ತು ಅಂತಂದ್ರೆ ನಮಗೆ ಮುಂದಕ್ಕೆ ಹೋಗ್ಲಾಕ ಬರಲ್ಲ, ಸಿಂಗುಲರ್ ಇದ್ದಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗ್ಲಾಕ ಬರ್ತದೆ, ಮುಂದೆ ಗೊತ್ತಾಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾ ಇದ್ದಾನೆ, ಥೇರಮ್. If A and B are the non-singular matrices of the same order, if A and B ಎಂಬುದು ಏನದ ಒಂದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸಸ್ಗಳವ. ನಾನ್ ಸಿಂಗುಲರ್ ಅಂತಂದ್ರೆ ಏನಾದರೂ ವ್ಯಾಲ್ಯೂಸ್ಗಳು ಬರ್ತಾವ ಅಂತ ಅರ್ಥ. ದೆನ್ ಎ ಬಿ ಅಂಡ್ ದ ಬಿ ಎ ಆರ್ ಆಲ್ಸೋ ಎ ನಾನ್ ಸಿಂಗುಲರ್ ಆಫ್ ಎ ಮ್ಯಾಟ್ರಿಕ್ಸಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎ ಒಂದು ಮ್ಯಾಟ್ರಿಕ್ಸ್ ಅದ, ಆಮೇಲೆ ಬಿ ಒಂದು ಮ್ಯಾಟ್ರಿಕ್ಸ್ ಅದ. ಇವು ಎರಡೂ ಮ್ಯಾಟ್ರಿಕ್ಸ್ಗಳನ್ನು ಎ ಬಿ ಮಾಡಿದ್ರು ಕೂಡ ಬಿ ಎ ಮಾಡಿದ್ರು ಕೂಡ ನಮಗಿದು ಏನು ಸಿಕ್ತು ಅಂತ ಹೇಳ್ತಾನ, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಇವು ಎರಡೂ ನಾನ್ ಸಿಂಗುಲರ್ ಆಗಿದ್ರೆ ಇವು ಮಲ್ಟಿಪ್ಲಿಕೇಶನ್ ಮಾಡದೆ ಅಂದರೂ ಕೂಡ ನಮಗೆ ನಾನ್ ಸಿಂಗುಲರೇ ಸಿಗ್ತದ ಅಂತ ಹೇಳ್ತಾ ಇದ್ದಾನೆ. ಇದು ಒಂದು ಥೇರಮ್ ಮೀನಿಂಗ್ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಥೇರಮ್. ಈ ಥೇರಮ್ ಏನು ಹೇಳ್ತಾ ಇದ್ದಾನೆ, ದ ಡಿಟರ್ಮಿನೆಂಟ್ ಆಫ್ ಎ ಪ್ರೊಡಕ್ಟ್ ಆಫ್ ಮ್ಯಾಟ್ರಿಸಸ್ ಈಸ್ ಈಕ್ವಲ್ ಟು ದ ಪ್ರೊಡಕ್ಟ್ ಆಫ್ ದೇರ್ ರೆಸ್ಪೆಕ್ಟಿವ್ ಡಿಟರ್ಮಿನೆಂಟ್. ದಟ್ ಈಸ್ ಏನು ಹೇಳ್ತಾ ಇದ್ದಾನೆ, ಈಗ ಸಪೋಸು ಯಾವುದೇ ಒಂದು ಮ್ಯಾಟ್ರಿಕ್ಸ್ಗಳನ್ನು, ಇದು ಇಂಪಾರ್ಟೆಂಟ್ ಅದ ನೋಡಿ, ಇದು ನಿಮಗೆ 1 ಮಾರ್ಕ್ಸಿನ ಕ್ವಶನ್ದಾಗ ಹೆಲ್ಪ್ ಆಗುತ್ತೆ ನಿಮಗಿದು. ಓಕೆ, AB, determinant of AB is equal to separate determinant value. ಇಂಡಿವಿಜುವಲ್ ಆಗಿ ನಾವು ಡಿಟರ್ಮಿನೆಂಟ್ ಆಗಿ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ.
ಈ ರೀತಿ ಇರುವಂಥ ಮ್ಯಾಟ್ರಿಕ್ಸ್ಗಳಿಗೆ ಈಸ್ ಈಕ್ವಲ್ ಟು ಅಂತ ಮಾಡಿ ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಬಿ ಅಂತ ಈ ರೀತಿ ಸಪ್ರೇಟ್ ಆಗಿ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ವೇರ್ ಎ ಆ್ಯಂಡ್ ಬಿ ಆರ್ ದ ಸ್ಕ್ವೇರ್ ಮ್ಯಾಟ್ರಿಸಸ್. ಓಕೆ, ಇದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಗಮನ ಕೊಡ್ರಿ. ಇದ್ರ ಸಂಬಂಧಿತ ಕ್ವಶನ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ. ಓಕೆ, ನೆಕ್ಸ್ಟ್ ಥೇರಮ್ 4. ಇಲ್ಲಿ ಥೇರಮ್ಗಳು ಇಂಪಾರ್ಟೆಂಟ್ ಇಲ್ಲ, ಥೇರಮ್ನಲ್ಲಿ ಇರುವಂತಹ ಫಾರ್ಮುಲಾಸ್ಗಳು ಇಂಪಾರ್ಟೆಂಟ್. ನಮಗೆ ಓನ್ಲಿ ಒಂದು ಸ್ವಲ್ಪ ಫಾರ್ಮುಲಾಸ್ಗಳು ರೆಫರ್ ಮಾಡ್ಬೇಕು. ಥೇರಮ್ ಒಂದು ವೇಳೆ ಇದು ಥೇರಮ್ ಇಂಪಾರ್ಟೆಂಟ್ ಅದ ನೋಡ್ರಿ ಅಂತ ನಾನು ನಿಮ್ಗೆ ಮೊದಲೇ ಹೇಳ್ಕೊಡ್ತೀನಿ ಅಂತ, ಹಂಗೇನಾರ ಇಂಪಾರ್ಟೆಂಟ್ ಇತ್ತು ಅಂದರೆ. ಬಟ್ ಇದರಲ್ಲಿ ಬರುವಂಥದ್ದ ಫಾರಮ್ಗಳು ಪ್ರೊಸೀಜರ್ಗಳು ಇಂಪಾರ್ಟೆಂಟ್ ನಮಗೆ. ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್ ಅಂತಂದ್ರೆ ಇನ್ವರ್ಸಿಗೆ ಇನ್ವರ್ಟಿಬಲ್ ಅಂತ ಕರಿತೇವೆ ನಾವು. ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ನೋಡ್ರಿ ಇದು ಡೆಫಿನೇಷನ್ ಏನು ಹೇಳ್ತಾ ಇದೆ ನೋಡ್ರಿ. ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಎ ಅಂದ್ರೆ ಒಂದು ಅಂತ ಅರ್ಥ. ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್. ಅದು ಒಂದು ವೇಳೆ ಇನ್ವರ್ಟಿಬಲ್ ಆಗಿತ್ತು ಅಂತಂದ್ರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಈಸ್ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಯಾವುದೇ ಒಂದು ಮ್ಯಾಟ್ರಿಕ್ಸು ನಾನ್ ಸಿಂಗುಲರ್ ಆಗಿದ್ದರ ಅದು ಏನಾಗಿರ್ತದ, ಇನ್ವರ್ಟಿಬಲ್ ಆಗಿರ್ತದ ಅಂತ ಹೇಳ್ತಾ ಇದ್ದೇವೆ ನಾವು. ಓಕೆ ಮಕ್ಕಳೇ, ಇನ್ವರ್ಟಿಬಲ್ ಆಗಿರ್ತದ ಅಂತ ಹೇಳ್ತಾ ಇದ್ದೇನೆ. ಈಗ ಸಪೋಸ್ ಇಲ್ಲಿ ನೋಡ್ರಿ, ನಿಮಗೆ ಇದು ಥೇರಮ್ ಬಗ್ಗೆ, ಇದು ಥೇರಮ್ ಆಲ್ರೆಡಿ ಎಲ್ಲ ಬಿಡಿಸಿ ತೋರಿಸ್ಯಾರ, ನಾನು ಅದೆಲ್ಲ ಬಿಡಿಸಂಗಿಲ್ಲ, ಡೈರೆಕ್ಟ್ ಆಗಿ ಥೇರಮ್ 4 ಬಗ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಸೊ ಆಲ್ರೆಡಿ ನಾವು ಏನು ಮಾಡಿದೆವು, ನಾವು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಈಸ್ ಈಕ್ವಲ್ ಟು ನಮಗೇನು ಬರ್ತದೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತದ ಅಂತ ನಾವು ಹಿಂದಿನದ್ರೊಳಗೆ ಹೇಳಿದ. ಅದ್ರ ಬಗ್ಗೆನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಇನ್ವರ್ಸ್ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೇವೆ ಈಗ ನೋಡ್ರಿ. ಈಗ ಈ ಸ್ಟೆಪ್ಪಿಗೆ ಏನು ಮಾಡ್ತೇವೆ ನಾವು, ಎ ಅನ್ನ ಈ ಕಡೆ ತೊಗೊಂಡು ಬರ್ತೀನಿ ತಿಳ್ಕೊರಿ. ಎ ಅನ್ನ ಈ ಕಡೆ ತೊಗೊಂಡು ಬಂದ್ರೆ ಏನಾಗಿರ್ತದ, ಈಗ ಸಪೋಸ್ ಇದನ್ನು ಈ ರೀತಿ ಬರಿಬೋದಾ, ಇದನ್ನು ಈಸಿ ಮಾಡ್ತೀನಿ. ನೀವು ಬೇಕಾದರೆ ಫೇರ್ ಅದು ಕಂಪ್ಲೀಟ್ ಆಗಿ ಥಿಯರಮ್ ಅನ್ನ ಬರೆದು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಬಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಸಲಕ ಈ ರೀತಿ ಇದ್ದಿಂದ ಈ ರೀತಿ ಬರಿತೀನಿ, ಬರಿಬೋದು ಆ ರೀತಿ. ಎ ಅನ್ನ ಇಲ್ಲಿ ಬರೆದ್ರು ಕೂಡ ನಡೀತಾ, ಇಲ್ಲಿ ಬರೆದ್ರು ಕೂಡ ನಡೀತಾ, ಏನು ಪ್ರಾಬ್ಲಮ್ ಆಗಲ್ಲ. ಅದೇ ರೀತಿ ಒಂದೇ ಮೀನಿಂಗ್ ಬರೋದು. ಈಗ ಈ ರೀತಿ ಇದ್ದಿಂದಕ್ಕೆ ಈಗ ಸಪೋಸ್ ಐ ಇಲ್ಲೇ ಬರ್ದು ಅಡ್ಜಾಯಿಂಟ್ ಆಫ್ ಎ ಇಲ್ಲೇ ಬರೀತಾ ಇದ್ದೀನಿ. ಇಲ್ಲಿ ಇದ್ರ ವ್ಯಾಲ್ಯೂ ಏನು ಬರ್ತದೆ ಮಕ್ಕಳು, ಡಿನೋಮಿನೇಟರ್ದ ಬರ್ತದ 1 ಡಿಟರ್ಮಿನೆಂಟ್ ಆಫ್ ಎ ಬರ್ತದ. ಅಂದ್ರೆ ಇದು ಏನಾಗಿರ್ತದೆ, ಈಗ ಸಪೋಸ್ ಏನಾದ ಮೀನಿಂಗ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಕೆಲವೊಂದು ಮಕ್ಳಿಗೆ ಹೇಳ್ತದೆ, ಎಲ್ಲ ಕೆಲವೊಂದು ಗೊತ್ತದ, ಕೆಲವೊಂದು ಮಕ್ಳಿಗೆ ಹೇಳ್ತದೆ. 2x ಈಸ್ ಈಕ್ವಲ್ ಟು 5 ಇತ್ತು ಅಂತ ತಿಳ್ಕೊರಿ. ಎಕ್ಸ್ ಈಸ್ ಈಕ್ವಲ್ ಟು ಏನು ಬರ್ತದೆ, 5/2 ಬರ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 5/2, 2 ಡಿನೋಮಿನೇಟರ್ದ ಬರ್ತದೆ 2. ಅದೇ ರೀತಿ ಇದ್ರ ಸಂಗಟ ಇರುವಂಥ ಮಲ್ಟಿಪ್ಲಿಕೇಶನ್ ಇರುವಂಥ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಬಂದು ಡಿವೈಡ್ದ ಫಾರ್ಮ್ದಾಗ ಬರ್ತದೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಇದ್ರ ವ್ಯಾಲ್ಯೂ, ಈ ವ್ಯಾಲ್ಯೂವನ್ನು ಈ ಕಡೆ ಜಂಪ್ ಮಾಡಿದೇವಂದ್ರೆ ಎ ವ್ಯಾಲ್ಯೂ ಈ ಕಡೆ ಕೆಳಗೆ ತಗೋತಾ ಇದನ್ನ ಜಂಪ್ ಮಾಡಿಸ್ತಾ ಇದ್ದೀನಿ, ಈ ಕಡೆ ಜಂಪ್ ಮಾಡಿದೇವಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗಿರ್ತದೆ ಮಕ್ಕಳೇ, ಎ ಇನ್ವರ್ಸ್ ಐತದ. ಈ ವ್ಯಾಲ್ಯೂವನ್ನು ಈ ಕಡೆ ತೊಗೊಂಡೇವಂದ್ರೆ ಎ ಇನ್ವರ್ಸ್ ಇದನ್ನ ಹೇಳಿದೆ ನಾ. ಈ ಕಡೆಯಿಂದ ಹಿಂಗೆ ಬಂತು ಅಂದರೆ ನಾವಲ್ಲಿ ಯೂಸಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಮೆಥಡ್ ಮಾಡಿದವಲ್ಲ ನಾವು ಮ್ಯಾಟ್ರಿಕ್ಸ್ ಚಾಪ್ಟರ್ನಲ್ಲಿ 3.4 ಮಾಡಿಲ್ಲ, ಯೂಸಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಮಾಡಿದಾಗ. ಸೊ ದಟ್ ಈಸ್ ಯಾವ ರೀತಿ ಅಂತಂದರೆ, ಈಗ ಸಪೋಸ್ ಎ ಈಸ್ ಈಕ್ವಲ್ ಟು ಐ ಎ ಅಂತ ಮಾಡಿದೆ ನೋಡ್ರಿ. ಐ ಎ ಅಂತ ಮಾಡಿ ಆಮೇಲೆ ಎಲ್ಲಕ್ಕಿಂತ ಫೈಂಡ್ ಔಟ್ ಮಾಡಿದ್ಮೇಲೆ ಇದು ಫೈಂಡ್ ಔಟ್ ಮಾಡಿದ್ಮೇಲೆ ಇದು ಎ ಈ ಕಡೆ ತೊಗೊಂಡು ನಾವು ಎ ಇನ್ವರ್ಸ್ ಅಂತ ಮಾಡಿದ್ದೇವೆ ಇಲ್ಲ, ಅದೇ ರೀತಿ ಇಲ್ಲೂ ಕೂಡ. ಸೊ ದಟ್ ಇದನ್ನ ಈ ಕಡೆ ತಗೊಂಡಾಗ ಏನಾಗ್ಲತ್ತದ, ಎ ಇನ್ವರ್ಸ್ ಫಾರ್ಮ್ ಆಗ್ಲತ್ತದ. ಆಮೇಲೆ ಅಡ್ಜಾಯಿಂಟ್ ಆಫ್ ಎ
ಈಗ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಬರ್ತದೆ, ಮತ್ತು ನಾವು ಥೇರಮ್ 3 ಮ್ಯಾಟ್ರಿಕ್ಸ್ ಚಾಪ್ಟರ್ನಲ್ಲಿ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮತ್ತು ಎ ಇನ್ವರ್ಸೇ ಬರ್ತದೆ. ಸೊ ದಟ್ ಈಸ್ ಈಕ್ವಲ್ ಟು 1 by determinant of A into adjoint of A. Okay, so this is the formula to find out the inverse of a matrix. Adjoint of matrix ಅನ್ನು ನೋಡಿದವಲ್ಲ, ಸೊ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು ಇದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು ಮಕ್ಕಳೇ. ಓಕೆನಾ? ಸೊ ಇದು ನಿಮಗೆ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್, 1 ಮಾರ್ಕ್ಸಿಂದ ಕ್ವಶನ್ ಬರ್ತದೆ. ಆಮೇಲೆ 5 ಮಾರ್ಕ್ಸಿನ ಕ್ವಶನಲ್ಲೂ ಕೂಡ ನಮಗೆ ಇದು ಪೋರ್ಷನ್ ನಮಗೇನಾಗುತ್ತೆ, ಹೆಲ್ಪ್ ಮಾಡುತ್ತೆ. 5 ಮಾರ್ಕ್ಸಿಂದಲ್ಲೂ ಕೂಡ ಈ ಪೋರ್ಷನ್ ಇದನ್ನು ನಾವು ನೆಕ್ಸ್ಟ್ ಇದರಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಇದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು ಮಕ್ಕಳೇ. ಆಮೇಲೆ ನೆಕ್ಸ್ಟ್ ಅದ್ರ ರಿಲೇಟೆಡ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಾ ಹೇಳಿನಷ್ಟು ಎನಫ್ ನಿಮ್ಗೆ ಸಾಕಾಗುತ್ತೆ. ಸೊ ಅದ್ರ ಬಗ್ಗೆ ರಿಲೇಟೆಡ್ ಈಗ ಫಾರ್ಮುಲಾಗಳು ಇದು ಪ್ರಾಬ್ಲಮ್ಸ್ಗಳು ಇದಾವೆ ಇಲ್ಲಿ. ಸೊ ಯಾವ ರೀತಿ ಮಾಡಬೇಕು ಇದು ಒಂದು ಸ್ವಲ್ಪ ರೆಫರ್ ಮಾಡಿರಿ, ನಿಮ್ಗೆ 24 ಪ್ರಾಬ್ಲಮ್ಸ್ ರೆಫರ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಇದೊಂದು ಈ 25th ಪ್ರಾಬ್ಲಮ್ ಕೂಡ ರೆಫರ್ ಮಾಡಿರಿ. ಸೊ ನೋಡ್ರಿ ಇದು ಯಾವ ರೀತಿ ಇದು ಮಾಡಿದೆ, ಯಾಕಂದ್ರೆ ಇದ್ರ ಬೇಸ್ಡ್ ಮೇಲೆ ನಮ್ಗೆ ಮುಂದಿನ ಎಕ್ಸಾಂಪಲ್ಗಳು ಇರ್ತವೆ. ಸೊ ಸಮ್ಟೈಮ್ಸ್ ಎಕ್ಸಾಮ್ದಾಗ ಇದ್ರ ಬೇಸ್ ಮೇಲೆ ಭೀ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇರ್ತಾವೆ. ಸೊ ಇದ್ರ ಬಗ್ಗೆ ಗಮನ ಕೊಡ್ರಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇದು ನೋಡ್ಕೊರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 4.5 ಎಕ್ಸಸೈಸ್ ಬಗ್ಗೆ ನೋಡೋಣ. ವೆರಿ ಸಿಂಪಲ್ ಆಗಿದೆ, ಸೊ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಮಕ್ಕಳೇ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.